ಇಂದು ಧರ್ಮಸ್ಥಳದಲ್ಲಿ ಸೌಜನ್ಯಗಳ ಪರವಾಗಿ ನ್ಯಾಯ ಕೇಳ್ತಾ ಕೆಲಸ ಮಾಡ್ತಿರೋ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋದು ಖಂಡನಾರ್ಹ. ಇಂತಹ ಗೂಂಡಾಗಳಿಂದಾನೇ ಲಕ್ಷಾಂತರ ಜನರು ಪೂಜಿಸುವ ಮತ್ತು ಗೌರವಿಸುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು, ಕಳಂಕ ಬರ್ತಾ ಇರೋದು. ಆ ಸೌಜನ್ಯ ಅನ್ನೋ ನಮ್ಮ ಹೆಣ್ಣುಮಗಳ ಮೇಲೆ ಇಂತಹ ದಾರುಣ ಹತ್ಯೆ ಯಾಕೆ ನಡೆದಿದೆ ಅಂತ ಕೇಳಿದ್ರೆ ಈ ಗೂಂಡಾಗಳಿಗೆ ಯಾಕೆ ಕಿರಿಕಿರಿ ಆಗ್ತಾ ಇದೆ, ಯಾಕೆ ಕೋಪ ಬರ್ತಾ ಇದೆ, ಇವರಿಂದ ಯಾರಿದ್ದಾರೆ, ಯಾರು ಕಳಿಸಿ ಹೊಡೆಸ್ತಿದ್ದಾರೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಪೊಲೀಸರು ಈ ಗೂಂಡಾಗಳನ್ನು ಬಂಧಿಸಿ ಇದರ ಸತ್ಯಾಸತ್ಯತೆ ತಿಳ್ಕೋಬೇಕು. ಜನ ಅರ್ಥ ಮಾಡ್ಕೊಳ್ಳಿ, ನ್ಯಾಯ ಕೇಳೋದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತೆ ಪತ್ರಕರ್ತರ ಮೇಲೆ ನಡೆದಿರೋಂತಹ ಹಲ್ಲೆ, ಈ ಹಲ್ಲೆ ಪ್ಯೂರ್ ಆಗಿ ಗೊತ್ತಾಗ್ತಾ ಇದೆ. ಅಲ್ಲೇ ಇರೋಂತಹ ಕೆಲವೊಂದು ರೌಡಿಗಳು ಮಾಡಿಸಿರೋಂಥ ಒಂದು ಹಲ್ಲೆ. ಯಾರು ಇವರು? ವೀರೇಂದ್ರ ಹೆಗಡೆ. ಅಯ್ಯಪ್ಪ ಲಾಸ್ಟ್ ಟೈಮ್ ಮೀಡಿಯಾಗಳಲ್ಲಿ ಮಾತಾಡ್ತಾ ಹೇಳ್ತಾನೆ, ನಮ್ಮ ಹತ್ರನೂ ಬೇಕಾದಷ್ಟು ಜನ ಹುಡುಗರಿದ್ದಾರೆ, ನಾವು ಅನ್ಕೊಂಡ್ರೆ ಏನು ಬೇಕೋ ಮಾಡ್ತಾರಂತ. ಇದೇ ಥರ ಅವರೇ ಪ್ಲ್ಯಾನ್ ಮಾಡಿ ಯೂಟ್ಯೂಬರ್ಸ್ ಮತ್ತು ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿರೋಂಥದ್ದು. ಅವ್ರನ್ನ A1 ಆರೋಪಿಯನ್ನಾಗಿ ಮಾಡಬೇಕು. ಮತ್ತು ಆ ಯೂಟ್ಯೂಬರ್ಸಲ್ಲಿ ಸ್ವಂತ ನನ್ನ ತಮ್ಮ, ನಮ್ಮ ಹುಡುಗ, ನನ್ನ ಸಮುದಾಯದವರು ಯೂಟ್ಯೂಬರ್ ಇದ್ದಾರೆ, ಅವ್ರನ್ನೂ ಕೂಡ ಹಿಗ್ಗಾಮುಗ್ಗ ಹೊಡೆದು, ಪಾಪ ಇದೇ ಇಲ್ಲ, ಏನು ಜ್ಞಾನನೇ ಇಲ್ಲ, ಆ ಥರ ಹೊಡೆದು ಮಲಗಿಸಿರೋ ಅಂಥದ್ದು. ಆ ವ್ಯಕ್ತಿ ಕೂಡ ಹಾಸ್ಪಿಟ್ಲಲ್ಲಿ ದಾಖಲಾಗಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಈ ಕೂಡಲೇ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು. ದಯವಿಟ್ಟು ಎಲ್ಲ ದಲಿತ ಸಂಘಟನೆಗಳವ್ರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ, ಎಲ್ಲ ಜಿಲ್ಲೆಗಳಲ್ಲಿರೋಂಥವ್ರಿಗೂ ಕೂಡಲೇ ತುರ್ತು ಸಭೆ ಅರೇಂಜ್ ಮಾಡಿ. ಎಂಥ ದೊಡ್ಡ ವ್ಯಕ್ತಿನೇ ಆಗ್ಬೋದು, ಅವನ ವಿರುದ್ಧ FIR ದಾಖಲಾಗಬೇಕು. ವೀರೇಂದ್ರ ಹೆಗಡೆ ವಿರುದ್ಧ ಈ ಕೂಡಲೇ FIR ದಾಖಲಾಗಬೇಕು. ದಲಿತರ ಮೇಲೆ ಹಲ್ಲೆ ನಡೆದಿದೆ, ಅವನೇನು ದೊಡ್ಡ ದೇವಮಾನವ ಇನ್ನೊಬ್ಬ ಏನೂ ಅಲ್ಲ. ಈ ಕೂಡಲೇ ಅವನ ಮೇಲೆ FIR ದಾಖಲಾಗಬೇಕು. ಅವರು ಕೂಡಲೂ ರ್ಯಾಂಪೇಜ್ ಅಂತ ಹೇಳ್ಬಿಟ್ಟು ಒಬ್ಬ ಯೂಟ್ಯೂಬರ್ ಇದ್ದಾರೆ, ಎಂಟೇದೆ ಅವ್ರಿಗೆ. ಪಾಪ ಎಷ್ಟು ಧೈರ್ಯವಾಗಿ ನಡೆದಿರೋ ಅಂಥ ಅನ್ಯಾಯಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾರೆ, ಅದನ್ನ ಜನಗಳಿಗೆ ತೋರಿಸ್ತಾರೆ. ಈ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದಾರಂದರೆ, ಅಂದರೆ ಗುಂಪು ಕಟ್ಕೊಂಡು ಬಂದು ನೀವು ಹಲ್ಲೆ ಮಾಡ್ತೀರಂದರೆ, ಆ ಹಲ್ಲೆ ಮಾಡಿರೋನೊಬ್ಬನೂ ಇಲ್ಲಿ ತನಕ ಯಾವುದೇ ಅಕ್ರಮಗಳ ವಿರುದ್ಧ ಪ್ರಶ್ನೆ ಮಾಡಿರೋನಲ್ಲ, ಯಾವುದೇ ಅನ್ಯಾಯಗಳ ವಿರುದ್ಧ ಪ್ರಶ್ನೆ ಮಾಡಿರೋನಲ್ಲ. ಇವರು ಅಕ್ರಮ ಅನ್ಯಾಯಗಳ ವಿರುದ್ಧ ಪ್ರಶ್ನೆ ಮಾಡ್ತಾರಂತೆ ಬಿಟ್ಟು ಅವ್ರ ಮೇಲೆ ನೀವು ಹಲ್ಲೆ ಮಾಡ್ತೀರಾ? ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ.